ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಕಾರ್ಬಾಮazepine ಔಷಧಿಯ ಬಗ್ಗೆ ಕೆಲವು ವಿಚಾರಗಳನ್ನು ನಿಮ್ಮಲ್ಲಿ ಹಂಚಿಕೊಳ್ತೇನೆ. ಕಾರ್ಬಾಮazepine ಒಂದು ಎಪಿಲೆಪ್ಸಿ ಕಾಯಿಲೆಗೆ ಉಪಯೋಗ ಮಾಡುವಂತ ಮೆಡಿಸಿನ್. ಇದನ್ನ ಇಂಗ್ಲಿಷಲ್ಲಿ ಆಂಟಿ ಸೀಜರ್ ಮೆಡಿಸಿನ್ ಅಂತ ಹೇಳ್ತೀವಿ. ಫೋಕಲ್ ಎಪಿಲೆಪ್ಸಿ ಅಂದ್ರೆ ಫಿಟ್ಸ್ ಒಂದ್ ಕಡೆ ಬರುವಂತದಕ್ಕೆ ಯೂಸ್ ಮಾಡ್ತೇವೆ. ಇದಲ್ಲದೆ ದೊಡ್ಡವರಲ್ಲಿ ಮೂಡ್ ಡಿಸಾರ್ಡರ್ ಅಂದ್ರೆ ಸ್ವಲ್ಪ ಮಾನಸಿಕ ಪರಿಸ್ಥಿತಿಯಲ್ಲಿ ಮಾನಸಿಕ ಅಸ್ತಿತ್ವದಲ್ಲಿ ಉಪಯೋಗಿಸ್ತಾರೆ. ಅದಲ್ಲದೆ ಟ್ರೈಜೆಮಿನಲ್ ನ್ಯೂರಾಲಜಿ ಅಂತ ಒಂದು ಕಂಡೀಷನ್ ಇದೆ. ಅದು ಒಂದು ನರದಲ್ಲಿ ತುಂಬಾ ತೊಂದರೆಗಳಿದ್ದಾಗ ಅದನ್ನ ಉಪಯೋಗಿಸ್ತಾರೆ. ಈ ಔಷಧಿ ಸುಮಾರು ದಶಕಗಳಿಂದ ಉಪಯೋಗಿಸ್ತಾ ಇದ್ದೀವಿ. ಇದು ಬಹಳ ಸೇಫ್ ಇದೆ, ಏನು ತೊಂದರೆ ಇಲ್ಲ. ಆದರೆ ಕೆಲವರಲ್ಲಿ ಮಾತ್ರ ಇದು ಔಷಧಿ ಶುರು ಮಾಡಿದಾಗ ಸ್ವಲ್ಪ ನಿದ್ದೆ ಬರೋದು, ಸುಸ್ತಾಗೋದು, ಮತ್ತೆ ಲಿವರ್ ಫಂಕ್ಷನ್ಗೆ ಸ್ವಲ್ಪ ತೊಂದರೆ ಆಗೋ ಸಾಧ್ಯತೆ ಇದೆ. ಅದಲ್ಲದೆ ರಕ್ತದಲ್ಲಿ ಸೋಡಿಯಂ ಪ್ರಮಾಣ ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ. ಇದು ಎಲ್ಲರಲ್ಲೂ ಆಗಲ್ಲ, ಬಹಳ ಕಮ್ಮಿ ಮಕ್ಕಳಲ್ಲಿ ಅಥವಾ ಕಮ್ಮಿ ಪೇಷಂಟ್ಗಳೆಲ್ಲ ಆಗುತ್ತೆ. ಇದ್ರ ಬಗ್ಗೆ ಕಾಳಜಿ ವಹಿಸಬೇಕು, ಮತ್ತೆ ನಿಮ್ಮ ಡಾಕ್ಟರ್ ಅಲ್ಲಿ ರೆಗ್ಯುಲರ್ ಆಗಿ ಫಾಲೋ ಮಾಡ್ಕೋಬೇಕಾಗುತ್ತೆ. ಇದಲ್ಲದೆ ಬಹಳ ಅಪರೂಪಕ್ಕೆ ಸೀರಿಯಸ್ ಆಗಿ ಒಂದು ಸೈಡ್ ಎಫೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ. ಇದನ್ನ ಸ್ಟೀವನ್ ಜಾನ್ಸನ್ ಸಿಂಡ್ರೋಮ್ ಅಂತ ಹೇಳ್ತೇವೆ. ಇದು ಬಂದಾಗ ಚರ್ಮದ ಮೇಲೆಲ್ಲ ತುಂಬಾ ದದ್ದೆಗಳು ಬರೋದು, ಆಮೇಲೆ ಕಣ್ಣಿನ ಕಣ್ಣಿನ ಮೇಲೆ ಪ್ರಭಾವ ಬೀರಬಹುದು, ಜಾಂಡಿಸ್ ಆಗ್ಬೋದು. ಈ ತರ ಆದಾಗ ಇದು ಸೀರಿಯಸ್ ಇರುತ್ತೆ. ಅದು ಏನಾದ್ರು ಸ್ವಲ್ಪ ಲಕ್ಷಣಗಳು ಕಂಡ್ರು ತಕ್ಷಣ ಡಾಕ್ಟರ್ ಹತ್ರ ಹೋಗ್ಬೇಕಾಗತ್ತೆ. ನಾಳೆ ಹೋಗೋಣ, ಮುಂದಿನ ವಾರ ಹೋಗೋಣ ಅಂತ ಕಾಯಬಾರ್ದು. ಇದು ಆಗ್ಬಾರ್ದು ಅನ್ನೋ ಉದ್ದೇಶದಲ್ಲೇನೆ ಈ ಔಷಧಿ ಶುರು ಮಾಡಿದಾಗ ಬಹಳ ಕಮ್ಮಿ ಡೋಸಲ್ಲಿ ನಿಧಾನವಾಗಿ ಅದನ್ನ ಹೆಚ್ಚು ಮಾಡ್ತಾ ಹೋಗ್ತೇವೆ. ಹಾಗಾಗಿ ಇದು ಕಮ್ಮಿ ಡೋಸಲ್ಲಿ ಕೊಟ್ಟು ನಿಧಾನಕ್ಕೆ ಬಿಲ್ಡ್ ಮಾಡಿದಾಗ ಈ ಸೈಡ್ ಎಫೆಕ್ಟ್ ಆಗೋ ಪ್ರಾಬಬಿಲಿಟಿ ತುಂಬಾ ಕಮ್ಮಿ. ಇದಲ್ಲದೆ ಕೆಲವರಲ್ಲಿ ರಿಸ್ಕ್ ಜಾಸ್ತಿ ಇದ್ರೆ ಒಂದು ಜೀನ್ ಸಹ ಟೆಸ್ಟ್ ಮಾಡ್ಬೋದು. ಇದನ್ನ HLA-B1502 ಅಂತ ಹೇಳ್ತೀವಿ. ಅದನ್ನ ಚೆಕ್ ಮಾಡಿ ಅದಿದ್ರೆ ಪಾಸಿಟಿವ್ ಇದ್ರೆ ಈ ಔಷಧಿ ಕೊಡೋದನ್ನ ತಡಿಬಹುದು. ಅದಲ್ಲದೆ ಸಾಮಾನ್ಯವಾಗಿ ಔಷಧಿ ಬಹಳಷ್ಟು ಮಂದಿಯಲ್ಲಿ ತೊಂದರೆ ಮಾಡೋದಿಲ್ಲ. ಇದರಲ್ಲಿ ಲಾಭ ಜಾಸ್ತಿ, ನಷ್ಟ ಕಮ್ಮಿ. ಗರ್ಭಿಣಿಯರಲ್ಲಿ ಇದನ್ನ ಉಪಯೋಗಿಸಬಹುದು, ಆದರೆ ಗರ್ಭಿಣಿ ಆಗೋದಕ್ಕಿಂತ ಮುಂಚೆನೆ ಫೋಲಿಕ್ ಆಸಿಡ್ ಅಂತ ಒಂದು ಔಷಧಿ ತಗೊಳ್ಬೇಕಾಗತ್ತೆ. ಮತ್ತೆ ಗರ್ಭಿಣಿ ಆದಾಗ್ಲೂ ಇದನ್ನ ಔಷಧಿ ತಗೊಬೇಕು, ಫೋಲಿಕ್ ಆಸಿಡ್. ಮತ್ತೆ ಅದನ್ನ ಮಾನಿಟರ್ ಮಾಡಬೇಕಾಗತ್ತೆ, ಏಕೆಂದ್ರೆ ಅದು ಗರ್ಭದಲ್ಲಿರೋ ಮಗು ಮೇಲೆ ಪ್ರಭಾವ ಬೀರಬಹುದು. ಇದಲ್ಲದೆ ತಾಯಿ ಎದೆ ಹಾಲು ಕೊಡ್ತಿರುವಾಗ ಮಾತ್ರೆ ತಗೊಬಹುದು, ತಕ್ಷಣ ಯಾವತ್ತೂ ನಿಲ್ಸಕ್ ಹೋಗ್ಬೇಡಿ. ಆದ್ರೆ ಮಗು ಮೇಲೆ ಅದರಿಂದ ಪ್ರಭಾವ ಆಗ್ತಿದೆ ಅಂತ ಗಮನ ಕೊಡಬೇಕು. ಏನಾದ್ರು ಪ್ರಭಾವ ಆಗಂಗಿದ್ರೆ ಮಗು ಹಾಲು ಕುಡಿಯೋದು ತಪ್ಪೋದು, ತುಂಬಾ ನಿದ್ದೆ ಮಾಡೋದು, ಈ ತರ ಎಲ್ಲ ಲಕ್ಷಣಗಳು ಕಂಡ್ರೆ ತಕ್ಷಣ ನಿಮ್ ಡಾಕ್ಟರ್ ಹತ್ರ ಭೇಟಿ ಮಾಡಬೇಕು. ಇದು ಸಾಮಾನ್ಯವಾಗಿ ಮಾತ್ರೆ ಅಥವಾ ಸಿರಪ್ ಮೂಲಕ ಸಿಗತ್ತೆ. ಇದು ಮಕ್ಕಳಲ್ಲೂ ಕೊಡೋದು ಬಹಳ ಸುಲಭ. ಓವರ್ ಆಲ್ ಏನ್ ಹೇಳ್ಬೇಕಂದ್ರೆ ಇಷ್ಟು ದಶಕಗಳಲ್ಲಿ ಇದರಿಂದ ಜನರಿಗೆ ಲಾಭ ಜಾಸ್ತಿ ಆಗಿದೆ, ನಷ್ಟ ಕಮ್ಮಿ ಆಗಿದೆ. ಹಾಗಾಗಿ ಈ ಔಷಧಿ ತಗೊಂಡವಾಗ ನಂಬಿಕೆಯಿಂದ, ಒಂದು ಧೈರ್ಯದಿಂದ ಮುಂದೆ ಹೋಗ್ಬೇಕು. ಇಷ್ಟು ವಿಚಾರ ನಿಮ್ಗೆ ಸಾಕು ಅಂತ ಅನ್ಕೊಂಡಿದ್ದೀನಿ. ಇದಲ್ಲದೆ ಬೇರೆ ಏನಾದ್ರು ವಿಚಾರಗಳು ಇದರ ಬಗ್ಗೆ ನಿಮ್ಗೆ ಬೇಕಿದ್ರೆ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ. ನಮಸ್ಕಾರ.